हाय फ्रेंड्स एल्लरिगू नमस्कार वेलकम बैक टू NTA ಫ್ಯಾಷನ್ಸ್ ಕನ್ನಡ फ्रेंड्स ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಫಾಸ್ಟ್ ಆಗಿ ಮಾಡ್ಕೊಳ್ಳೋದು ಯಾವ ತರ ಹಾಗೇನೇ ಪರ್ಫೆಕ್ಟ್ ಫಿಟ್ಟಿಂಗ್ ಬರೋ ತರ ನಾವು ಸ್ಟಿಚಿಂಗ್ ಯಾವ ತರ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ। ಈ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಅನ್ನೋದು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರುತ್ತೆ। ಅದೇ ತರ ಫಾಸ್ಟ್ ಆಗಿ ನಾವು ಬ್ಲೌಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಳಬಹುದು। ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಫಾಸ್ಟ್ ಆಗಿ ಮಾಡಿಕೊಂಡು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಬರಬೇಕಾದ್ರೆ ನಾನು ಫಾಲೋ ಮಾಡೋ ಮೆಥಡ್ ಅನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್। ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಆವಾಗ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ನಿಮಗೆ ಅರ್ಥ ಆಗುತ್ತೆ। ಮೊದಲಿಗೆ ನಾವು ಯಾವ ಪಾರ್ಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಅಂದ್ರೆ ಯಾವ ಪಾರ್ಟ್ಸ್ ಆದರೂ ಸ್ಟಿಚ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್, ಏನು ಪ್ರಾಬ್ಲಮ್ ಆಗೋದಿಲ್ಲ। ಆದರೆ ನೀವು ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಪೀಸ್ ಯಾವುದಕ್ಕೆ ಜಾಯಿಂಟ್ ಬೀಳುತ್ತೆ ಅದನ್ನ ನೀವು ಮೊದಲು ಸ್ಟಿಚ್ ಮಾಡ್ಕೊಳ್ಳಿ, ಆವಾಗ ನೀವು ಬ್ಲೌಸ್ ಅನ್ನೋದು ಫಾಸ್ಟ್ ಆಗಿ ಸ್ಟಿಚ್ ಮಾಡ್ಕೊಳ್ತೀರಾ। ನನಗೆ ಸ್ಲೀವ್ಸ್ ಅಲ್ಲಿ ಜಾಯಿಂಟ್ಸ್ ಅನ್ನೋದು ಬೀಳುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಸ್ಲೀವ್ಸ್ ಅನ್ನ ಸ್ಟಿಚ್ ಮಾಡ್ಕೊಳ್ತೀನಿ। ನೋಡಿ ಸ್ಲೀವ್ಸ್ ನ ತಗೊಂಡು ನನಗೆ ಲೈನಿಂಗಿಗೆ ಪೀಸ್ ಜಾಯಿಂಟ್ ಅನ್ನೋದು ಬೀಳುತ್ತೆ ಫ್ರೆಂಡ್ಸ್, ನಾನು ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೊಳ್ತೀನಿ। ಮೊದಲಿಗೆ ಲೈನಿಂಗ್ ಅನ್ನು ತಗೊಳ್ಬೇಕು, ಲೈನಿಂಗ್ ಅನ್ನು ತಗೊಂಡು ಒಂದು ಸ್ಲೀವ್ಸ್ ಅನ್ನು ತಗೊಳ್ಬೇಕು। ಮೊದಲಿಗೆ ಒಂದು ಸ್ಲೀವ್ಸ್ ಅನ್ನು ತಗೊಂಡು ನಾವಿಲ್ಲಿ ಪೀಸ್ ಅನ್ನು ಜಾಯಿಂಟ್ ಮಾಡ್ಕೊಳ್ಳೋಣ। ನೋಡಿ ಪೀಸ್ ಅನ್ನು ತಗೊಂಡು ಇದ್ರ ಮೇಲೆ ನಾವು ಈ ತರ ಇಟ್ಕೊಳ್ಬೇಕು, ಈ ತರ ಇಟ್ಕೊಂಡು ಒಂದು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು। ನೋಡಿ ಈ ತರ ಒಂದು ಸೈಡ್ ನಾವು ಪೀಸ್ ಅನ್ನ ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಸೈಡ್ ಸಹ ನಾವು ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಬೇಕು। ನೋಡಿ ಒಂದು ಪೀಸ್ ನೀವು ಈ ಕಡೆ ಸ್ಟಿಚ್ ಮಾಡಿದ್ರಿ ಅಂದ್ರೆ ಇನ್ನೊಂದು ಪೀಸು ಸಹ ನಾವು ಇದ್ರ ಮೇಲೇನೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು। ಇದನ್ನ ನೀವು ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ, ಇಲ್ಲ ಅಂದ್ರೆ ನಿಮಗೆ ಒಂದು ಪೀಸು ಈ ಕಡೆಗೆ ಬಂದು ಇನ್ನೊಂದು ಪೀಸು ಮೇಲೆ ಬರುತ್ತೆ। ಅದಕ್ಕೋಸ್ಕರ ಎರಡು ಸೈಡು ಈ ತರ ಪೀಸ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ। ನೋಡಿ ಈ ತರ ಎರಡು ಸೈಡು ನಾವು ಪೀಸ್ ಜಾಯಿಂಟ್ ಮಾಡಿಕೊಂಡು ಈಗ ಇದನ್ನ ಈ ತರ ಓಪನ್ ಮಾಡಿಕೊಂಡು ಇದ್ರ ಮೇಲೆ ನಾವು ಟಾಪ್ ಸ್ಟಿಚ್ ಅನ್ನ ಹಾಕೊಳ್ಬೇಕು। ನೋಡಿ ಈ ತರ ನಾವು ಪೀಸ್ ಜಾಯಿಂಟ್ ಮಾಡಿಕೊಂಡು ಇನ್ನೊಂದು ಸ್ಲೀವ್ಸ್ಗೂ ಸಹ ನಾವು ಇದೇ ತರ ಪೀಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಬೇಕು। ನೋಡಿ ಇಲ್ಲಿ ನಾನು ಇನ್ನೊಂದು ಸ್ಲೀವ್ಸ್ಗೂ ಸಹ ನಾನು ಪೀಸು ಜಾಯಿಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ। ಈ ತರ ಜಾಯಿಂಟ್ ಮಾಡಿಕೊಂಡು ಈಗ ಮೇನ್ ಫ್ಯಾಬ್ರಿಕ್ ತಗೊಳ್ಳೋಣ। ನೋಡಿ ಮೇನ್ ಫ್ಯಾಬ್ರಿಕ್ ಅನ್ನ ತಗೊಳ್ಬೇಕು, ಮೇನ್ ಫ್ಯಾಬ್ರಿಕ್ ತಗೊಂಡು ಇದಕ್ಕೂ ಏನಾದರೂ ನಿಮಗೆ ಪೀಸ್ ಜಾಯಿಂಟ್ ಬೀಳುತ್ತೆ ಅಂದರೆ ಪೀಸನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಳಿ। ಈ ಥರ ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಲೀವ್ಸ್ ಅನ್ನ ತಗೊಂಡು ಉಲ್ಟಾ ಸೀದಾನ ನೋಡ್ಕೊಳ್ಬೇಕು, ನಾವು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು। ಈ ಥರ ಹಾಕ್ಕೊಂಡು ಈಗ ಇದ್ರ ಮೇಲೆ ಲೈನಿಂಗ್ ಅನ್ನ ಇಟ್ಕೊಳ್ಳೋಣ। ನೋಡಿ ಈ ಥರ ಇಟ್ಕೊಂಡು ಇನ್ನೊಂದು ಸ್ಲೀವ್ಸ್ ತಗೊಳ್ಳೋಣ। ಇನ್ನೊಂದು ಸ್ಲೀವ್ಸ್ ತಗೊಂಡು ನೋಡಿ ಈ ಥರ ಓಪನ್ಸ್ ಎರಡೂ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಳಿ। ಈ ಥರ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಸೀದಾ ಸೈಡ್ ಇಟ್ಕೊಳ್ಬೇಕು, ಸೀದಾ ಸೈಡ್ ಇಟ್ಕೊಂಡು ಇದ್ರ ಮೇಲೆ ನಾವು ಲೈನಿಂಗನ್ನು ಹಾಕ್ಕೊಳ್ಳೋಣ। ಈ ಥರ ಹಾಕ್ಕೊಳ್ಳೋವಾಗ ಇವೆರಡೂ ಓಪನ್ಸ್ ಎರಡೂ ಆಪೋಸಿಟಲ್ಲಿ ಬರೋ ಥರ ನಾವು ಹಾಕ್ಕೊಳ್ಬೇಕು। ಈ ಥರ ಹಾಕ್ಕೊಂಡು ಮೊದಲೇನೆ ನೀವು ಮ್ಯಾಚ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ನಿಮಗೆ ಎರಡೂ ಸ್ಲೀವ್ಸು ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ। ಅದಕ್ಕೋಸ್ಕರ ನೀವು ಎರಡೂ ಸ್ಲೀವ್ಸು ಈ ಥರ ಸೆಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ। ಈಗ ನಾನು ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ। ಈಗ ಈ ಕಡೆ ಎಡ್ಜಲ್ಲಿ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ। ನೋಡಿ ಈ ಥರ ನಾವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು। ಈ ಥರ ಓಪನ್ ಮಾಡಿಕೊಂಡು ಈ ಕಡೆ ಲೈನಿಂಗ್ ಮೇಲೆ ಎಡ್ಜಲ್ಲಿ ಒಂದು ಕಿನಾರಿ ಸ್ಟಿಚನ್ನು ಹಾಕ್ಕೊಳ್ಬೇಕು। ನೋಡಿ ಈ ಥರ ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚನ್ನು ಹಾಕ್ಕೊಂಡು ಈಗ ಇದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ಬೇಕು। ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು। ನೋಡಿ ಈ ಥರ ಟಾಪ್ ಸ್ಟಿಚನ್ನು ಹಾಕ್ಕೊಂಡು ಈಗ ನಾವು ಮೇನ್ ಫ್ಯಾಬ್ರಿಕ್ಕು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು।
ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ನಾನು ಈ ಥರ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೇಮ್ ಇದೇ ಮೆಥಡಲ್ಲೇ ನಾವು ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಇನ್ನೊಂದು ಸ್ಲೀವ್ಸ್ನು ಸಹ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಸ್ಲೀವ್ಸ್ ಎರಡನ್ನು ಒಂದರ ಮೇಲೆ ಒಂದು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಮಧ್ಯದ ನ್ಯಾಚು ಎರಡು ಈಕ್ವಲ್ ಆಗಿ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಸೈಡಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆ ಅಂದರೆ ಅದನ್ನು ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ, ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಈ ಕಡೆಯೂ ಸಹ ಸ್ವಲ್ಪ ನನಗೆ ಹೆಚ್ಚು ಕಡಿಮೆ ಅನ್ನೋದಿದೆ, ಅದನ್ನು ನಾನು ಕರೆಕ್ಟ್ ಮಾಡ್ಕೊಳ್ತೀನಿ. ಈ ಥರ ನಿಮಗೆ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಅದನ್ನು ಇಲ್ಲೇ ನೀವು ಸರಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈಗ ಎರಡು ಸ್ಲೀವ್ಸು ನಾವು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಬಾಡಿ ಪಾರ್ಟ್ಸು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಬಾಡಿ ಪಾರ್ಟ್ಸಲ್ಲಿ ನಾವು ಬ್ಯಾಕ್ ಪಾರ್ಟನ್ನು ಮೊದಲಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟನ್ನು ತಗೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ನಾವು ಸಪ್ರೇಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ತಗೊಂಡು ಉಲ್ಟಾ ಸೀದಾ ನೋಡ್ಕೊಳ್ಬೇಕು. ಈ ಬ್ಲೌಸ್ಗೆ ನನಗೆ ಬಾರ್ಡರ್ ಬಂದಿದೆ. ಬಾರ್ಡರಲ್ಲಿ ನಮಗೆ ಗೊತ್ತಾಗುತ್ತೆ ಉಲ್ಟಾ ಸೀದಾ ಯಾವುದು ಅಂತ. ಉಲ್ಟಾ ಸೀದಾನ ನೋಡಿಕೊಂಡು ನಾವು ಸೀದಾ ಸೈಡ್ಗೆ ಮೇನ್ ಫ್ಯಾಬ್ರಿಕನ್ನು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ನಮಗೆ ಮೇನ್ ಫ್ಯಾಬ್ರಿಕಲ್ಲಿ ಬಾರ್ಡರ್ ಬಂದಿದೆ ಅಂದರೆ ಈ ಲೈನಿಂಗು ಎಡ್ಜ್ಗೆ ಹಾಕ್ಕೊಳ್ಬೇಕು. ಈ ಥರ ಎಡ್ಜ್ಗೆ ಹಾಕ್ಕೊಂಡು ನಾವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ನಿಮಗೇನಾದರೂ ಜಾರ ಹೋಗ್ತಾ ಇದೆ ಅಂತ ಅನಿಸಿದರೆ ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಈ ಕಡೆ ಎಡ್ಜಿಂದ ನಾವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಲ್ಲಿ ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚ್ ಹಾಕ್ಕೊಂಡು ಈಗ ಲೈನಿಂಗನ್ನು ನಾವು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಒಂದು ಟಾಪ್ ಸ್ಟಿಚ್ಚನ್ನು ಹಾಕ್ಕೊಂಡು ನೋಡಿ ಈ ಥರ ನಮಗೆ ಮೇನ್ ಫ್ಯಾಬ್ರಿಕಲ್ಲಿ ಬಾರ್ಡರ್ ಬಂದಿದೆ ಅಂದರೆ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈಗ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಲೈನಿಂಗು ಮೇನ್ ಫ್ಯಾಬ್ರಿಕ್ಕು ನೀವು ಅಟ್ಯಾಚ್ ಮಾಡ್ಕೊಳ್ಳೋವಾಗ ಲೈನಿಂಗಿಗಾಗಲಿ ಮೇನ್ ಫ್ಯಾಬ್ರಿಕ್ಕಿಗಾಗಲಿ ಎಲ್ಲೂ ರಿಂಕಲ್ಸ್ ಇಲ್ಲದೆ ನೀಟಾಗಿ ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇದಕ್ಕೂ ಸಹ ನಿಮಗೆ ಫ್ಯಾಬ್ರಿಕ್ ಏನಾದರೂ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಅನಿಸಿದರೆ ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಂಡು ಆಮೇಲೆ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಈ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ನಾವು ಈ ಥರ ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಈಗ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಡಾಟ್ಸ್ ಅನ್ನೋದು ನಮಗೆ ಈ ಶೋಲ್ಡರ್ ಮಧ್ಯಕ್ಕೆ ಬರೋ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ ಇಲ್ಲಿ ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು 1/2 ಇಂಚ್ ಮಾರ್ಜಿನ್ಗೆ ಅಷ್ಟೇ ನಾವು ಬ್ಯಾಕ್ ಪಾರ್ಟ್ನ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಎಲ್ಲ ನಾವು ಸ್ಟಿಚ್ ಮಾಡ್ಕೊಳ್ಬಾರ್ದು. 1/2 ಇಂಚ್ ಅಷ್ಟೇ ನಾವು ಬ್ಯಾಕ್ ಡಾಟ್ಸನ್ನು ಹಿಡಿಬೇಕು. ನೋಡಿ ಇಲ್ಲಿಂದ 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಕ್ರಾಸಾಗಿ ನಾವು ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿಗೆ ನಾವು ರಫ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಯಾವುದೇ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ.
ಈಗ ಇನ್ನೊಂದು ಕಡೆನೂ ಸಹ ನಾವು ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು. ಥರ ಡಾಟ್ಸನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ದರೆ ಇಲ್ಲೇನೆ ನೀವು ಟ್ರಿಮ್ ಮಾಡ್ಕೊಳ್ಳಿ. ನೋಡಿ ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ಸ್ನು ಸಹ ಸ್ಟಿಚ್ ಮಾಡ್ಕೊಂಡಾಯಿತು. ಇದಿಷ್ಟು ಬ್ಯಾಕ್ ಪಾರ್ಟ್ನ ಸ್ಟಿಚ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ತಗೊಳ್ಳೋಣ. ಫ್ರಂಟ್ ಪಾರ್ಟನ್ನು ತಗೊಂಡು ಇದನ್ನು ಸಹ ನಾವು ಲೈನಿಂಗನ್ನು ಪಕ್ಕಕ್ಕಿಟ್ಟು ಮೇನ್ ಫ್ಯಾಬ್ರಿಕನ್ನು ತಗೊಳ್ಳೋಣ. ನೋಡಿ ಫ್ರಂಟ್ ಪಾರ್ಟನ್ನು ಎರಡೂ ಪಾರ್ಟ್ಸು ತಗೊಂಡು ಉಕ್ಸ್ಪಟ್ಟಿ ಕಾಜಪಟ್ಟಿ ಎರಡೂ ಆಪೋಸಿಟ್ ಬರೋ ಥರ ನಾವು ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ಕು ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಸೈಡು ನಾವು ಹಾಕ್ಕೊಳ್ಬೇಕಾಗುತ್ತೆ. ಉಲ್ಟಾ ಸೈಡ್ ಹಾಕ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗನ್ನು ಇಟ್ಕೊಳ್ಬೇಕು. ನೋಡಿ ಎರಡೂ ಪಾರ್ಟ್ಸು ನಾವು ಈ ಥರ ಉಕ್ಸ್ಪಟ್ಟಿ ಕಾಜಪಟ್ಟಿ ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಂಡು ನಾವು ಸೆಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಆಗಲಿ ಫ್ರಂಟ್ ಪಾರ್ಟ್ ಆಗಲಿ ನಾವು ಈ ಥರ ಆಪೋಸಿಟಲ್ಲಿ ಹಾಕ್ಕೊಂಡೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಎರಡೂ ಪಾರ್ಟ್ಸು ನಮಗೆ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ಈಗ ನಾನು ಒಂದು ಪಾರ್ಟ್ಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ನೋಡಿ ಈ ಥರ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಸೀದಾ ನೋಡಿಕೊಂಡು ಯಾವಾಗ್ಲೂ ಸಹ ಮೇನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ ಇಟ್ಕೊಂಡೇ ನಾವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈಗ ನಾವು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಸುತ್ತಲೂ ಇರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟ್ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ಡಾಟ್ಸ್ ನಾವು ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಈ ಡಾಟ್ಸ್ ಎಲ್ಲೆಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಲೂಸ್ ಸ್ಟಿಚ್ ಯಾಕೆ ಹಾಕ್ಕೊಳ್ಬೇಕು ಅಂದರೆ ಕೆಲವೊಂದು ಬ್ಲೌಸಸ್ಗೆ ಈ ಮೇನ್ ಫ್ಯಾಬ್ರಿಕ್ ಅನ್ನೋದು ಜಾರ್ಜೆಟ್ಟು ಸಿಲ್ಕ್ ಫ್ಯಾಬ್ರಿಕ್ ಬಂದಾಗ ಇದು ಈ ಕಡೆ ಬಂದುಬಿಡುತ್ತೆ, ಇದು ಈ ಕಡೆ ಬಂದುಬಿಡುತ್ತೆ. ನಾವು ಡಾಟ್ಸ್ ಸ್ಟಿಚ್ ಮಾಡಿಕೊಂಡಾಗ ಎರಡೂ ಫ್ಯಾಬ್ರಿಕ್ಗೂ ಸ್ಟಿಚ್ ಅನ್ನೋದು ಬೀಳೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಈ ಡಾಟ್ಸ್ ಹತ್ರ ಒಂದು ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ಡಾಟ್ಸ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ನಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಅನ್ನೋದು ಬೀಳುತ್ತೆ ಫ್ರೆಂಡ್ಸ್. ಈ ಥರ ನೀವು ಸ್ಟಿಚ್ ಹಾಕ್ಕೊಳ್ಳೋವಾಗ ದೊಡ್ಡ ಸ್ಟಿಚ್ಚನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ನಾವು ಮಾರ್ಕ್ ಏನು ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಡಾಟ್ಸ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸ್ಟಿಚ್ ಮಾಡಿಕೊಂಡು ಮತ್ತೆ ನಾವು ಈ ಥರ ತಿರುಗಿಸ್ಕೊಂಡು ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಇದೇ ಥರ 3 ಡಾಟ್ಸ್ ಹತ್ರನೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ನಾವು ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಮೇನ್ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಮಧ್ಯಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ನಾವು ಕರೆಕ್ಟಾಗಿ ಅದ್ರ ಮೇಲೇ ಸ್ಟಿಚ್ ಬರೋ ಥರ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕ್ಕೊಳ್ಳೋವಾಗ ಸ್ಟಾರ್ಟಿಂಗು ಎಂಡಿಂಗಲ್ಲಿ ರಫ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈಗ ಉಕ್ಸ್ಪಟ್ಟಿ ಕಡೆ ಡಾಟ್ಸು ಸ್ಟಿಚ್ ಮಾಡ್ಕೊಳ್ಳೋಣ. ಅದನ್ನು ಸಹ ಈ ಥರ ಫೋಲ್ಡ್ ಮಾಡಿಕೊಂಡು ನಾವು 1/4 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಆರ್ಮೋಲ್ ಡಾಟ್ಸು ಸಹ ಸೇಮ್ ನಾವು 1/4 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ 3 ಡಾಟ್ಸನ್ನ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವುದೇ ಬ್ಲೌಸ್ಗಾದರೂ 3 ಡಾಟ್ಸನ್ನು ಹಿಡಿತೀನಿ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಕಪ್ ಶೇಪು ನಮಗೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ.
ನೋಡಿ ನಮಗೆ ಕಪ್ ಶೇಪ್ ಅನ್ನೋದು ರೌಂಡಾಗಿ ನೀಟಾಗಿ ಬಂದಿದೆ. 3 ಡಾಟ್ಸ್ ಇಟ್ಟರೂ ಸಹ ನಮಗೆ ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. 4ನೇ ಡಾಟ್ಸ್ ಅನ್ನೋದು ನಮಗೆ ಆಪ್ಷನಲ್ ಆಗಿರುತ್ತೆ, ಇಟ್ಕೊಳ್ಬೋದು ಇಟ್ಕೊಳ್ದೇನೂ ಇರ್ಬೋದು. ನಾನು ಯಾವುದೇ ಬ್ಲೌಸ್ಗಾದರೂ ಸಹ ನಾನು 3 ಡಾಟ್ಸನ್ನು ಹಿಡಿತೀನಿ. ಈಗ ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಶೇಪ್ ಬೆಲ್ಟ್ಗೆ ನಾವು ಮೇನ್ ಫ್ಯಾಬ್ರಿಕ್ 2 ಪೀಸನ್ನು ತಗೊಳ್ಬೇಕು, ಲೈನಿಂಗು 4 ಪೀಸನ್ನು ತಗೊಳ್ಬೇಕಾಗುತ್ತೆ. ಒಂದೊಂದು ಶೇಪ್ ಬೆಲ್ಟ್ಗೆ ನಾವು 3 ಪೀಸನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಅವಾಗೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಶೇಪ್ ಬೆಲ್ಟ್ ಪೀಸನ್ನು ತಗೊಂಡು ನೋಡಿ ಒಂದು ಪೀಸನ್ನು ನಾನು ಆಲ್ರೆಡಿ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ಥರ ಅಟ್ಯಾಚ್ ಮಾಡ್ಕೊಳ್ಳೋವಾಗ ಮೇನ್ ಫ್ಯಾಬ್ರಿಕ್ಕು ರಾಂಗ್ ಸೈಡ್ಗೆ ಇಟ್ಕೊಂಡು ಅದರ ಮೇಲೆ ಲೈನಿಂಗನ್ನು ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. 2 ಪೀಸ್ಗೂ ನಾನು ಇದೇ ಥರ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಅಟ್ಯಾಚ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ಕು ಈ ಕಡೆ ಸೀದಾ ಸೈಡ್ ಇರುತ್ತೆ, ಸೀದಾ ಸೈಡು 2 ಪೀಸನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಶೇಪ್ ಬೆಲ್ಟ್ನೂ ಸಹ ನಾವು ಈ ಥರ ಆಪೋಸಿಟಲ್ಲಿ ಬರೋ ಥರನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಈ ಶೇಪ್ ಬೆಲ್ಟು ಸಹ ನಮಗೆ ಒಂದೇ ಕಡೆ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಕೆಳಗಡೆ ಪಾರ್ಟ್ ಏನು ಬರುತ್ತೋ ಅದನ್ನು ನಾವು 2 ಪೀಸು ಆಪೋಸಿಟಲ್ಲಿ ಬರೋ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನಾವು ಇನ್ನೊಂದು ಲೈನಿಂಗನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ನಾವು ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಹಾಕ್ಕೊಳ್ಳೋವಾಗ ಈ ಕಡೆ ಸೈಡ್ಸು ಸಹ ನಮಗೆ ಉಕ್ಸ್ ಪಟ್ಟಿ ಬಂದಿದೆಯಾ ಇಲ್ಲ ಸೈಡ್ ಜಾಯಿಂಟ್ ಬಂದಿದೆಯಾ ಅಂತ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನು ಈ ಕಡೆ ಎರಡೂ ಸಹ ಉಕ್ಸ್ ಪಟ್ಟಿ ಕಾಜಾಪಟ್ಟಿ ಕಡೆ ಬರೋ ಥರನೇ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕ್ಕೊಂಡು ಈಗ ನಾವು 1/2 ಇಂಚ್ ಮಾರ್ಜಿನ್ಗೆ ಇಲ್ಲಿ ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ಇನ್ನೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಲೈನಿಂಗ್ ಮೇಲೆ ಕಿನಾರಿ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ಈ ಕೂಳೆ ಒಳಗಡೆ ಹೋಗೋ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಇನ್ನೊಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ನಾವು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಾವು ಶೇಪ್ ಬೆಲ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇನ್ನೊಂದು ಶೇಪ್ ಬೆಲ್ಟು ಸಹ ನಾವು ಇದೇ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಇನ್ನೊಂದು ಶೇಪ್ ಬೆಲ್ಟ್ನೂ ಸಹ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ 2 ಶೇಪ್ ಬೆಲ್ಟನ್ನು ಸ್ಟಿಚ್ ಮಾಡಿಕೊಂಡು ಈಗ ಈ ಕಡೆ ಪಾರ್ಟ್ಗೆ ನಮಗೆ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ತಗೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಶೇಪ್ ಬೆಲ್ಟನ್ನು ನಾವು ಮೇನ್ ಫ್ಯಾಬ್ರಿಕ್ ಒಂದು ಕಡೆಗೆ ಲೈನಿಂಗ್ ಒಂದು ಕಡೆಗೆ ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ನಾವಿಲ್ಲಿ ಇನ್ವಿಸಿಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಈ ಬಾಡಿ ಪಾರ್ಟನ್ನು ತಗೊಂಡು ನೋಡಿ ಇಲ್ಲಿ ಎಡ್ಜಲ್ಲಿ ಒಂದು 1/4 ಇಂಚನ್ನು ಬಿಟ್ಟು ಇಲ್ಲಿಂದ ನಾವು ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಒಂದು 1/2 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಡಾಟ್ಸ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಡಾಟ್ಸನ್ನು ನಾವು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಈ ಡಾಟ್ಸ್ ಏನಾದರೂ ನಾವು ಈ ಥರ ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ದೆ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಫ್ರಂಟ್ ಪಾರ್ಟಲ್ಲಿ ಕಪ್ ಶೇಪ್ ಅನ್ನೋದು ನಮಗೆ ಟೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಈ ಡಾಟ್ಸನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡೇ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಈ ಕಡೆ ಶೋಲ್ಡರ್ ಕಡೆಯಿಂದ ಈ ಥರ ಸಣ್ಣದಾಗಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಒಳಗಡೆಗೆ ನಾವು ಇಟ್ಕೊಂಡು ಈ ಇನ್ನೊಂದು ಲೈನಿಂಗ್ ಪೀಸ್ ಏನಿದೆ ಅದನ್ನು ಈ ಥರ ಶೇಪ್ ಬೆಲ್ಟ್ ಮೇಲೆ ಇಟ್ಕೊಂಡು ನಾವೇನು ಮೊದಲು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ಥರ ತಿರುಗಿಸ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಕರ್ವ್ ಶೇಪ್ ಬರುತ್ತಲ್ಲ ಇಲ್ಲಿ ನಾವು ಒಂದೆರಡು ನ್ಯಾಚನ್ನು ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ನಮಗೆ ನೀಟಾಗಿ ಬರುತ್ತೆ. ಈ ಥರ ಒಂದು ಸಣ್ಣ ನ್ಯಾಚನ್ನು ಹಾಕ್ಕೊಳ್ಳಿ. ಈ ನ್ಯಾಚ್ ಹಾಕ್ಕೊಳ್ಳೋವಾಗ ನಾವು ಹಾಕಿರೋ ಸ್ಟಿಚ್ ಕಟ್ಟಾಗ್ದಂಗೆ ನಾವು ನ್ಯಾಚ್ ಹಾಕ್ಕೊಳ್ಬೇಕು. ಈ ಥರ ನ್ಯಾಚ್ ಹಾಕ್ಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಓಪನ್ ಮಾಡ್ಕೊಳ್ಬೇಕು. ಈಗ ತೋರಿಸ್ತೀನಿ ನೋಡಿ, ನಮಗೆ ಇನ್ಸೈಡಲ್ಲಿ ಯಾವುದೇ ಥರ ಕೂಳೆ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್.
ಇನ್ವಿಸಿಬಲ್ಲು ಸ್ಟಿಚಿಂಗ್ ಅನ್ನೋದು ನಾವು ಈ ಥರ ಮಾಡ್ಕೊಳ್ಬೇಕು. ಈ ಥರ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಫಿನಿಶಿಂಗು ನೀಟಾಗಿ ಬರುತ್ತೆ. ಅದೇ ಥರ ನಮಗೆ ಕೂಳೆನೂ ಸಹ ಕಾಣಿಸೋದಿಲ್ಲ ಫ್ರೆಂಡ್ಸ್. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆ ಏನಾದರೂ ಎಕ್ಸ್ಟ್ರಾಸ್ ಇದ್ದರೆ ಅದನ್ನು ನೀವು ಕಟ್ ಮಾಡ್ಕೊಳ್ಳಿ. ನಾವು ಒಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡು ಸೇಮ್ ನಾನು ಈ ಪಾರ್ಟ್ಸ್ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದೇ ಥರ ನಾವು ಇನ್ನೊಂದು ಪಾರ್ಟ್ಸು ಸಹ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನಿಲ್ಲಿ ಇನ್ನೊಂದು ಪಾರ್ಟ್ಸ್ನು ಸಹ ಈ ಥರ ಸ್ಟಿಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಥರ ನೀವು ಪ್ರತಿಯೊಂದು ಸ್ಟಿಚ್ಚು ಮಾಡ್ಕೊಂಡಾಗಲೂ ಸಹ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗೋದಿಲ್ಲ. ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ನಮಗೆ ಈಕ್ವಲ್ ಆಗಿದೆ. ಈಗ ನಾವು ಸೈಡ್ ಜಾಯಿಂಟ್ ಕಡೆ ನೋಡ್ಕೊಳ್ಳೋಣ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಈ ಕಡೆನೂ ಸಹ ನಾವು ನೋಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ, ಇದನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ. ಈ ಥರ ನಿಮಗೆ ಹೆಚ್ಚು ಕಡಿಮೆ ಏನಾದರೂ ಬಂದಿದೆ ಅಂದರೆ ಅಲ್ಲೇ ನೀವು ಕಟ್ ಮಾಡಿ ತೆಗೆದುಬಿಡಿ, ಪರ್ಫೆಕ್ಟಾಗಿ ಸರಿ ಹೋಗುತ್ತೆ. ಮೇಯ್ನಾಗಿ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಈಕ್ವಲ್ ಆಗಿ ಬಂದಿರಬೇಕು, ಆ ಥರ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಲೆಫ್ಟ್ ಸೈಡಲ್ಲಿ ನಮಗೆ ಉಕ್ಸ್ಪಟ್ಟಿ ಬರುತ್ತೆ, ರೈಟ್ ಸೈಡಲ್ಲಿ ಕಾಜಾಪಟ್ಟಿ ಬರುತ್ತೆ. ಮೊದಲಿಗೆ ನಾನು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ತೀನಿ. ಉಕ್ಸ್ಪಟ್ಟಿಗೋಸ್ಕರ ನಾವು ಒಂದು 2 ಇಂಚು ಅಗಲದ ಫ್ಯಾಬ್ರಿಕನ್ನು ತಗೊಳ್ಬೇಕು. 2 ಇಂಚು ಅಗಲದ ಫ್ಯಾಬ್ರಿಕನ್ನು ತಗೊಂಡು ಈ ಥರ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಉಕ್ಸ್ಪಟ್ಟಿನ ನಾವು ಒಳಗಡೆಗೆ ಫೋಲ್ಡ್ ಮಾಡ್ಕೊಳ್ತೀವಿ. ಅದಕ್ಕೋಸ್ಕರ ಬಾಡಿ ಪಾರ್ಟ್ಸ್ ಅನ್ನೋದು ನಾವು ಟಾಪ್ ಸೈಡಲ್ಲಿ ಇಟ್ಕೊಳ್ಬೇಕು. ಟಾಪ್ ಸೈಡಲ್ಲಿ ಇಟ್ಕೊಂಡು ಅದ್ರ ಮೇಲೆ ನಾವು ಉಕ್ಸ್ಪಟ್ಟಿನ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕಡೆ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ನಾವು ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನಾವು 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಈ ಥರ ಓಪನ್ ಮಾಡ್ಕೊಳ್ಬೇಕು. ಈ ಥರ ಓಪನ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಬಿಟ್ಟಿದ್ದೀವೋ ಅದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಈ ಲೈನಿಂಗ್ ಮೇಲೆ ನಾವು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಎಡ್ಜಲ್ಲಿ. ಈ ಥರ ಸ್ಟಿಚ್ ಹಾಕ್ಕೊಂಡು ಈಗ ಇದನ್ನು ಒಳಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಉಕ್ಸ್ಪಟ್ಟಿನ ಸ್ಟಿಚ್ ಮಾಡಿಕೊಂಡು ಈ ಥರ ಸೀದಾ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಉಕ್ಸ್ಪಟ್ಟಿ ನಾವು ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ನಾವು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಕಾಜಾಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು 4 ಇಂಚು ಅಗಲದ ಫ್ಯಾಬ್ರಿಕನ್ನು ತಗೊಳ್ಬೇಕು. 4 ಇಂಚು ಅಗಲದ ಫ್ಯಾಬ್ರಿಕನ್ನು ತಗೊಂಡು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಕಾಜಾಪಟ್ಟಿ ನಾವು ಮೇಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಕಾಜಾಪಟ್ಟಿ ಮೇಲೆ ನಾವು ಈ ಬಾಡಿ ಪಾರ್ಟನ್ನು ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕಡೆ ನಮಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರನೇ ನಾವು ನೋಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ಈ ಥರ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಇಲ್ಲೂ ಸಹ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲಿ ಏನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಬಿಟ್ಟಿದೆಯೋ ಅದನ್ನು ಈ ಥರ ಒಳಗಡೆಗೆ ನಾವು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದನ್ನು ಈ ಥರ ಓಪನ್ ಮಾಡಿಕೊಂಡು ಮೊದಲು ನಾವೇನು ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದ್ರ ಮೇಲಕ್ಕೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಇದರ ಪಕ್ಕದಲ್ಲಿ ಒಂದು 1/4 ಇಂಚ್ ಗ್ಯಾಪನ್ನು ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಯಾಕೆ ಅಂದರೆ ಇಲ್ಲಿ ಇದರ ಮಧ್ಯದಲ್ಲಿ ನಮಗೆ ಕಾಜಾ ಅನ್ನೋದು ನಾವು ಮಾಡ್ಕೊಳ್ತೀವಿ, ಅದಕ್ಕೋಸ್ಕರ ಒಂದು 1/4 ಇಂಚ್ ಗ್ಯಾಪನ್ನು ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಈ ಕಾಜಾಪಟ್ಟಿಗೆ ಮೈನ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನೀವು ಮೈನ್ ಫ್ಯಾಬ್ರಿಕನ್ನು ಯೂಸ್ ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ಈ ಮೈನ್ ಫ್ಯಾಬ್ರಿಕ್ ಅನ್ನೋದು ತುಂಬಾ ತೆಳುವಾಗಿರುತ್ತೆ, ಅದಕ್ಕೋಸ್ಕರ ಅದು ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಲೈನಿಂಗನ್ನೇ ಯೂಸ್ ಮಾಡ್ಕೊಳ್ಳಿ, ಸ್ಟಿಪ್ ಆಗಿರುತ್ತೆ. ಈ ಟಿಪ್ಸನ್ನು ನೀವು ಸ್ಟಿಚಿಂಗಲ್ಲಿ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾವು ಇನ್ನೊಂದು ಪಾರ್ಟನ್ನು ತಗೊಳ್ಳೋಣ. ನೋಡಿ ಇನ್ನೊಂದು ಪಾರ್ಟನ್ನು ತಗೊಂಡು ಕಾಜಾಪಟ್ಟಿ ಮೇಲೆ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಾಗ ನಮಗೆ ಕಾಜಾಪಟ್ಟಿ
ಉಕ್ಸ್ ಪಟ್ಟಿ ಎರಡೂ ಈಕ್ವಲ್ ಆಗಿರಬೇಕು. ಇದೇ ಥರ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟನ್ನು ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ನ ತಗೊಂಡು ಬ್ಯಾಕ್ ಪಾರ್ಟು ಕೆಳಗಡೆ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಕೆಳಗಡೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ಸ್ನ ಹಾಕ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಟಾಪ್ ಸೈಡ್ಗೆ ಇರಬೇಕು. ಈ ಥರ ಟಾಪ್ ಸೈಡ್ಗೆ ಹಾಕ್ಕೊಂಡು ಅದ್ರ ಮೇಲೆ ನಾವು ಫ್ರಂಟ್ ಪಾರ್ಟ್ಸನ್ನು ಇಟ್ಕೊಳ್ಬೇಕು. ನೋಡಿ, ಈ ಥರ ಫ್ರಂಟ್ ಪಾರ್ಟ್ ಎರಡೂ ಸಹ ನಾವು ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೊಂಡು ಇಲ್ಲಿ ಶೋಲ್ಡರ್ ಜಾಯಿಂಟ್ಗೆ 1/2 ಇಂಚನ್ನು ನಾವು ಎಕ್ಸ್ಟ್ರಾನ ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಹಾಕ್ಕೊಂಡು ಇದ್ರ ಮೇಲೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ಇನ್ನೊಂದು ಕಡೆನೂ ಸಹ ನಾವು ಇದೇ ಥರ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾನು ಎರಡೂ ಕಡೆ ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಾಯ್ತು. ಈಗ ನಾನು ಇದಕ್ಕೆ ಓವರ್ಲಾಕ್ ಮಾಡ್ಕೊಂಡು ಬರ್ತೀನಿ. ನೋಡಿ, ನಾನಿಲ್ಲಿ ಈ ಥರ ಶೋಲ್ಡರ್ ಹತ್ರ ಓವರ್ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾವು ನೆಕ್ಕಿಗೆ ಪೈಪಿಂಗನ್ನು ಕೊಡೋಣ. ನಾನು ಇದಕ್ಕೆ ನೆಕ್ ಪೈಪಿಂಗನ್ನು ಕೊಡೋದಕ್ಕೆ ಬಾರ್ಡರಲ್ಲಿ ಗೋಲ್ಡ್ ಕಲರ್ ಇದೆ, ಅದಕ್ಕೋಸ್ಕರ ಗೋಲ್ಡ್ ಕಲರು ನೆಕ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ಥರ ಗೋಲ್ಡ್ ಕಲರ್ ಸಿಲ್ಕ್ ಫ್ಯಾಬ್ರಿಕನ್ನು ತೊಗೊಂಡಿದ್ದೀನಿ. ಈ ಫ್ಯಾಬ್ರಿಕ್ಕು ನಮಗೆ ಕ್ರಾಸ್ ಪೀಸಲ್ಲಿ ತಗೊಳ್ಬೇಕಾಗುತ್ತೆ ಫ್ರೆಂಡ್ಸ್, ಸ್ಟ್ರೈಟ್ ಪೀಸಲ್ಲಿ ತಗೊಳ್ಬಾರ್ದು. ನೆಕ್ಕಿಗೆ ಪೈಪಿಂಗ್ ಕೊಡಬೇಕಾದ್ರೆ ಯಾವಾಗಲಾದರೂ ಸಹ ನಾವು ಕ್ರಾಸ್ ಪೀಸನ್ನೇ ತಗೊಳ್ಬೇಕು. ಈ ಥರದ ಕ್ರಾಸ್ ಪೀಸು ನಾವು 1 ಇಂಚು ಇಲ್ಲ 1.5 ಇಂಚ್ ಅಗಲದ ಪೀಸನ್ನು ತಗೊಳ್ಬೇಕು. ಈ ಥರದ ಪೀಸನ್ನು ಒಂದು 3 ಪೀಸನ್ನು ತಗೊಂಡಿದ್ದೀನಿ ನಾನು. ಇದನ್ನ ಈಗ ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಈ ಥರ ಕ್ರಾಸಸ್ ಇರುತ್ತಲ್ಲ, ಈ ಕ್ರಾಸಸ್ಸನ್ನು ಈ ಥರ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾವು ಎಲ್ಲ ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ಥರ ಅಟ್ಯಾಚ್ ಮಾಡಿಕೊಂಡು ಈ ಕೂಡೆ ಇರುತ್ತಲ್ಲ ಇದನ್ನು ಈ ಕಡೆ ಒಂದು ತೆಗೆದುಬಿಟ್ಟು ಉಗುರಲ್ಲಿ ಈ ಥರ ಗೀಚ್ಕೊಳ್ಳಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಜಾಯಿಂಟ್ ಬಿದ್ದಿರೋ ಹತ್ರ ನಮಗೆ ದಪ್ಪ ಅನ್ನೋದು ಬರೋದಿಲ್ಲ ಪೈಪಿಂಗು, ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಳ್ಬೇಕು. ಈ ಥರ ಮಾಡಿಕೊಂಡು ಈಗ ನಾವು ಈ ಕೂಳೆ ಮೇಲೆ ಬರೋ ಥರ ಇಟ್ಕೊಳ್ಬೇಕು. ಮೇಲೆ ಬರೋ ಥರ ಇಟ್ಕೊಂಡು ಈ ಕಡೆ ಎಡ್ಜ್ಗೆ ನಾವು ಒಂದು 1/4 ಇಂಚ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಸ್ಟಿಚ್ ಮಾಡಿಕೊಂಡು ಈಗ ಬ್ಲೌಸ್ನ ತಗೊಳ್ಳೋಣ. ಬ್ಲೌಸ್ ತಗೊಂಡು ಬ್ಲೌಸು ಟಾಪ್ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು. ಬ್ಲೌಸ್ನ ನಾವು ಟಾಪ್ ಸೈಡ್ಗೆ ಇಟ್ಕೊಳ್ಬೇಕು. ಟಾಪ್ ಸೈಡ್ಗೆ ಇಟ್ಕೊಂಡು ಈ ಪೀಸನ್ನು ನಾವು ಕೂಳೆ ಮೇಲೆ ಬರೋ ಥರ ಇಟ್ಕೊಂಡು ಟಾಪ್ ಸೈಡು ಕೆಳಗಡೆ ಹೋಗೋ ಥರ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕಡೆ ನಮಗೆ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರ ಇಟ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ನಾವು ಈ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ನಾವು ಈ ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಶೋಲ್ಡರ್ ಹತ್ರ ಈ ಕೂಳೆ ಏನಿದೆ ಇದು ಬ್ಯಾಕ್ ಸೈಡ್ಗೆ ಬರೋ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಸಹ ನಾವು ರೌಂಡ್ ಶೇಪ್ ಹತ್ರ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ಈ ಫ್ಯಾಬ್ರಿಕನ್ನು ಇಟ್ಕೊಂಡು ಎಳಿಬಾರ್ದು ಫ್ರೆಂಡ್ಸ್. ಈ ಪೈಪಿಂಗ್ ಪೀಸ್ ಆಗಲಿ ಬಾಡಿ ಪಾರ್ಟ್ ಆಗಲಿ ನಾವು ಯಾವುದೇ ಕಾರಣಕ್ಕೂ ಎಳಿದೇನೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಈ ಶೋಲ್ಡರ್ ಹತ್ರನೂ ಸಹ ನಾವು ಈ ಕೂಳೆ ಅನ್ನೋದು ಬ್ಯಾಕ್ ಪಾರ್ಟ್ ಸೈಡ್ಗೆ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕಡೆನೂ ಸಹ ಒಂದು 1/2 ಇಂಚು ಎಕ್ಸ್ಟ್ರಾ ಇರೋ ಥರನೇ ನಾವು ಪೈಪಿಂಗ್ ಪೀಸನ್ನು ಇಟ್ಕೊಳ್ಬೇಕು. ನೋಡಿ, ಈ ಥರ ನಾವು ಪೈಪಿಂಗ್ ಪೀಸನ್ನು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ಕರ್ವ್ ಶೇಪ್ ಏನಿದೆ ಅಲ್ಲೆಲ್ಲ ಒಂದು ಸಣ್ಣ ನ್ಯಾಚನ್ನು ಹಾಕ್ಕೊಳ್ಳಿ. ಈ ಥರ ನ್ಯಾಚ್ ಹಾಕ್ಕೊಳ್ಳೋವಾಗ ನಾವು ಹಾಕಿರೋ ಸ್ಟಿಚ್ ಕಟ್ಟಾಗ್ದಂಗೆ ನಾವು ನ್ಯಾಚನ್ನು ಹಾಕ್ಕೊಳ್ಬೇಕು. ಈ ಕಡೆ ಎಲ್ಲ ನಮಗೆ ಅವಶ್ಯಕತೆ ಇಲ್ಲ. ರೌಂಡ್ ಶೇಪ್ ಎಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾವು ಈ ಥರ ಸಣ್ಣ ನ್ಯಾಚನ್ನು ಹಾಕ್ಕೊಳ್ಬೇಕು. ಈ ನ್ಯಾಚ್ ಹಾಕ್ಕೊಳ್ಳೋವಾಗ ಸ್ಟಿಚ್ ಕಟ್ ಮಾಡದೆ ಹಾಕ್ಕೊಳ್ಳಿ. ಈಗ
ಈ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿರೋದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಪೈಪಿಂಗನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಳೋವಾಗ ಪೈಪಿಂಗ್ ಪೀಸ್ ಮೇಲಾಗಲಿ ಬಾಡಿ ಪಾರ್ಟ್ ಮೇಲಾಗಲಿ ಸ್ಟಿಚ್ ಬೀಳಬಾರ್ದು ಫ್ರೆಂಡ್ಸ್. ಅದರ ಮಧ್ಯದಲ್ಲೇ ನಾವು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಮೊದಲಿಗೆ ರಫ್ ಸ್ಟಿಚ್ ಹಾಕ್ಕೊಳ್ಳಿ. ರಫ್ ಸ್ಟಿಚ್ ಹಾಕ್ಕೊಂಡು ನೋಡಿ ಈ ಪೈಪಿಂಗ್ ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಪೈಪಿಂಗು ನಮಗೆ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಬರುತ್ತೆ. ನೋಡಿ ಈ ಕಡೆ ಎಡ್ಜಲ್ಲೂ ಸಹ ನಾವು 1/2 ಇಂಚ್ ಎಕ್ಸ್ಟ್ರಾನ ಬಿಟ್ಟಿರೋದು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಪೈಪಿಂಗ್ ಅನ್ನೋದು ನಮಗೆ ಎಷ್ಟು ಸಣ್ಣದಾಗಿ ನೀಟಾಗಿ ಬಂದಿದೆ. ನಾನು ಯಾವಾಗಲೂ ಇದೇ ಥರ ಪೈಪಿಂಗನ್ನು ಕೊಡೋದು ಫ್ರೆಂಡ್ಸ್. ಯಾವುದೇ ಥರ ಥ್ರೆಡ್ಡನ್ನು ಯೂಸ್ ಮಾಡೋದಿಲ್ಲ. ಥ್ರೆಡ್ ಯೂಸ್ ಮಾಡ್ಕೊಳ್ದೇನೆ ನೋಡಿ ನಾನು ಎಷ್ಟು ಸಣ್ಣದಾಗಿ ಪೈಪಿಂಗ್ ಅನ್ನೋದು ಕೊಟ್ಟಿದ್ದೀನಿ. ನೋಡಿ ಎಷ್ಟು ನೀಟಾಗಿ ನಮಗೆ ಥ್ರೆಡ್ಡನ್ನು ಕೊಟ್ಟು ಪೈಪಿಂಗ್ ಕೊಟ್ಟಾಗ ಯಾವ ಥರ ಸಣ್ಣಕ್ಕೆ ಬರುತ್ತೋ ಅದೇ ಥರ ನಮಗೆ ಸಣ್ಣದಾಗಿ ಪೈಪಿಂಗ್ ಅನ್ನೋದು ಬಂದಿದೆ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಥ್ರೆಡ್ ಯೂಸ್ ಮಾಡ್ಕೊಳ್ದೇನೆ ಸಣ್ಣದಾಗಿ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೋದು. ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ನಾವು ಫ್ರಂಟು ಬ್ಯಾಕು ಸೈಡ್ಸು ನಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಇಟ್ಕೊಂಡು ಈ ಕಡೆ ಸೈಡ್ಸು ಎರಡೂ ಕರೆಕ್ಟಾಗಿ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಈ ಕಡೆನೂ ಸಹ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ದರೆ ಸರಿ ಮಾಡ್ಕೊಳ್ಳಿ. ಈಗ ಶೋಲ್ಡರ್ಸ್ ಎರಡೂ ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ ಶೋಲ್ಡರ್ಸ್ ಎರಡೂ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈಕ್ವಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ ನನಗೆ ಈ ಕಡೆ ಶೋಲ್ಡರ್ ಅನ್ನೋದು ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಈ ಥರ ಎರಡೂ ಶೋಲ್ಡರು ನಾವು ಚೆಕ್ ಮಾಡಿಕೊಂಡು ಈಗ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ತಗೊಳ್ಬೇಕು. ಸ್ಲೀವ್ಸ್ನ ತಗೊಂಡು ಯಾವ ಸೈಡ್ದು ಯಾವುದು ಅಂತ ನೋಡ್ಕೊಳ್ಬೇಕು. ನೋಡಿ ಈ ಸೈಡ್ದು ಇದು, ಇನ್ನೊಂದು ಸೈಡ್ದು ಈ ಸ್ಲೀವು. ಈ ಥರ ಚೆಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಏನಿದೆ ಅದು ನಮಗೆ ಫ್ರಂಟ್ ಕಡೆನೇ ಬರಬೇಕು. ಬ್ಯಾಕ್ ಶೇಪ್ ಏನಿದೆ ಅದು ಬ್ಯಾಕ್ ಸೈಡ್ಗೆ ಬರಬೇಕು. ಆ ಥರ ನೀವು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ನಾನು ಸ್ಲೀವ್ ಜಾಯಿಂಟ್ ಅನ್ನೋದು ಈ ಶೋಲ್ಡರ್ ಜಾಯಿಂಟಿಂದನೇ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನಮಗೆ ಈ ಕಡೆಯಿಂದ ಏನಾದರೂ ನಾವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಸ್ಲೀವ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಬಂದಿದೆ ಅಂದರೆ ಸ್ವಲ್ಪ ಈ ಕಡೆ ಆಗೋ ಚಾನ್ಸಸ್ಸು ಇರುತ್ತೆ, ಸ್ವಲ್ಪ ಮುಂದಕ್ಕೆ ಹೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಶೋಲ್ಡರ್ ಜಾಯಿಂಟ್ ಕಡೆಯಿಂದನೇ ಮೊದಲಿಗೆ ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಇನ್ನೊಂದು ಸೈಡನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆವಾಗ ನಿಮಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ. ನೋಡಿ ಇಲ್ಲಿಗೆ ಈ ಶೋಲ್ಡರ್ ಜಾಯಿಂಟ್ ಎಲ್ಲಿಗಿದೆ ಅಲ್ಲಿಗೆ ನಾವು ಸ್ಲೀವ್ಸ್ನ ನ್ಯಾಚನ್ನು ಕೂರಿಸ್ಕೊಳ್ಬೇಕು. ಈ ಥರ ಕೂರಿಸ್ಕೊಂಡು ಈ ಕಡೆಯಿಂದ ನಾನು ಮೊದಲಿಗೆ ಒಂದು ಸೈಡ್ ಸ್ಟಿಚ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋವಾಗೂ ಸಹ ನೀವು ಬಾಡಿ ಪಾರ್ಟ್ಸ್ನಾಗಲಿ ಸ್ಲೀವ್ಸ್ನಾಗಲಿ ನೀವು ಎಳಿದೇನೆ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಅದೇ ಥರ ಈ ಸ್ಲೀವ್ ಎಡ್ಜ್ ಏನಿದೆ ಇದನ್ನು ಬಾಡಿ ಎಡ್ಜ್ ಏನಿದೆ ಇದು ಕರೆಕ್ಟಾಗಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಇದನ್ನು ಈ ಥರ ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲೇನೆ ಸ್ಟಿಚ್ ಹಾಕ್ಕೊಳ್ತಾ ಬನ್ನಿ. ನೋಡಿ ಈ ಥರ ನಾವು ಅದ್ರ ಮೇಲೇನೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಂದು ಈಗ ಈ ಕಡೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋಣ.
ನೋಡಿ ಈ ತರ ನಾವು ಸ್ಲೀವ್ಸ್ ಜಾಯಿಂಟ್ ಮಾಡಿಕೊಂಡು ಈಗ ಈ ತರ ಉಲ್ಟಾ ತಿರುಗಿಸ್ಕೊಂಡು ಮತ್ತೆ ನಾವು ಇದ್ರ ಮೇಲೆ ಡಬಲ್ ಸ್ಟಿಚ್ ಅನ್ನು ಹಾಕೊಳ್ಬೇಕು. ನೋಡಿ ನಾನಿಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಯ್ತು. ಈಗ ತೋರಿಸ್ತೀನಿ ನಮಗೆ ಯಾವ ತರ ಬಂದಿದೆ ಸ್ಲೀವ್ಸ್ ಅಂತ. ನೋಡಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಾಗ ಫ್ರಂಟ್ ಪಾರ್ಟ್ ಅಲ್ಲಾಗಲಿ ಬ್ಯಾಕ್ ಪಾರ್ಟ್ ಅಲ್ಲಾಗಲಿ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ಇದೇ ಥರ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ. ಯಾವುದೇ ಥರ ಡೌಟ್ ಏನು ಬೇಕಾಗಿಲ್ಲ ಫ್ರೆಂಡ್ಸ್, ನಿಮಗೆ ನೀಟಾಗಿ ಬರುತ್ತೆ. ನಾನು ಹೇಳಿಕೊಟ್ಟಿರೋ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ. ಈಗ ಇನ್ನೊಂದು ಸೈಡು ಸಹ ನಾವು ಇದೇ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಶೋಲ್ಡರ್ ಜಾಯಿಂಟ್ ಏನಿದೆ ಅಲ್ಲಿಗೆ ನಾವು ಸ್ಲೀವ್ಸಲ್ಲಿ ಮಧ್ಯದ ನ್ಯಾಚನ್ನು ಕೂರಿಸ್ಕೊಳ್ಬೇಕು. ಈ ಥರ ಕೂರಿಸ್ಕೊಂಡು ನಾವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ತರ ಸ್ಟಿಚ್ ಮಾಡಿಕೊಂಡು ಇದನ್ನ ಉಲ್ಟಾ ತಿರುಗಿಸ್ಕೊಂಡು ಅದ್ರ ಮೇಲೇನೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈ ಕಡೆನೂ ಸಹ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ನಾನು ಈ ತರ ಈ ಕಡೆನೂ ಸಹ ಸ್ಲೀವ್ಸ್ ಅಟ್ಯಾಚ್ ಮಾಡಿಕೊಂಡು ಇದಕ್ಕೂ ಸಹ ನಾನು ಡಬಲ್ ಸ್ಟಿಚ್ ಅನ್ನು ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ಸ್ಲೀವ್ಸ್ ಅಲ್ಲೂ ಸಹ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ ಫ್ರೆಂಡ್ಸ್. ಬ್ಯಾಕ್ ಪಾರ್ಟ್ ಅಲ್ಲಾಗ್ಲಿ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಾಗ್ಲಿ ನಮಗೆ ಯಾವುದೇ ತರ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ಈ ಮೆಥಡ್ ಅಲ್ಲೇ ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳಿ, ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ತರ ನಾವು ಎರಡು ಸ್ಲೀವ್ಸ್ ಅನ್ನು ಅಟ್ಯಾಚ್ ಮಾಡಿಕೊಂಡು ಈಗ ನಾವು ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಈ ತರ ನಾವು ಉಲ್ಟಾ ತಿರುಗಿಸ್ಕೊಳ್ಬೇಕು. ಉಲ್ಟಾ ತಿರುಗಿಸ್ಕೊಂಡು ಸೊಂಟದ ಅಳತೆನ ಮೊದಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ಬ್ಲೌಸ್ಗೆ ಸೊಂಟದ ಅಳತೆ 36 ಇಂಚು. 36 ಇಂಚಲ್ಲಿ ನಾವು 4ನೇ ಭಾಗ ತಗೊಳ್ಬೇಕು. 4ನೇ ಭಾಗ 9 ಇಂಚು. 9 ಇಂಚ್ಗೆ ನಾವು ಪಟ್ಟಿ ಕಡೆ 9 ಇಂಚನ್ನು ತಗೊಳ್ಬೇಕು. ಕಾಜಾ ಪಟ್ಟಿ ಕಡೆ 9 ಇಂಚನ್ನು ತಗೊಳ್ಬೇಕು. ಅದೇ ತರ ನಾವು ಬ್ಯಾಕ್ ಪಾರ್ಟ್ ಅನ್ನ ಈ ತರ ಫೋಲ್ಡ್ ಮಾಡಿಕೊಂಡು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ತರ ಬ್ಯಾಕ್ ಪಾರ್ಟ್ ಅನ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ನಾವು ಟೇಪ್ನ ಈ ತರ ಇಟ್ಕೊಳ್ಬೇಕು. ಈ ತರ ಇಟ್ಕೊಂಡು 9 ಇಂಚು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಈ ತರ ಮಾರ್ಕ್ ಮಾಡ್ಕೊಳ್ಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಈ ಕಡೆನೂ ಸಹ ಕರೆಕ್ಟಾಗಿ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ತರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟಲ್ಲಿ ಕಾಜಾ ಪಟ್ಟಿ ಕಡೆ ಈ ಕಾಜಾ ಪಟ್ಟಿಯನ್ನು ಬಿಟ್ಟು ನಾವು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. 9 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಉಕ್ಸ್ ಪಟ್ಟಿ ಕಡೆ ಉಕ್ಸ್ ಪಟ್ಟಿನೂ ಸೇರಿಸ್ಕೊಂಡು ನಾವು 9 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಉಕ್ಸ್ ಪಟ್ಟಿನೂ ಸೇರಿಸ್ಕೊಂಡು 9 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಸೈಡು ನಾವೀಗ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಸೈಡ್ ಜಾಯಿಂಟು ನಾವು ಯಾವಾಗಲೂ ಸಹ ಸೊಂಟದ ಕಡೆಯಿಂದನೇ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಸೊಂಟದ ಕಡೆ ಈ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಮಾರ್ಕಿಂಗನ್ನು ಎರಡು ಒಂದು ಹತ್ರ ಬರೋ ಥರ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಮೊದಲಿಗೆ ಇಲ್ಲಿ ಒಂದು ರಫ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ರಫ್ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಲೂಸು ಫ್ರಂಟ್ ಪಾರ್ಟ್ ಕಡೆಗೆ ಈ ಥರ ತಿರುಗಿಸ್ಕೊಳ್ಳಿ. ಈ ಥರ ತಿರುಗಿಸ್ಕೊಂಡು ಈ ಕಡೆ ಕಾಜಾ ಪಟ್ಟಿ ಆಗಿರೋದ್ರಿಂದ ಈ ಕಾಜಾ ಪಟ್ಟಿಯನ್ನು ಬಿಟ್ಟು ಇವ್ರಿಗೆ ಚೆಸ್ಟ್ ಲೂಸು 40 ಇಂಚು. 40 ಇಂಚಲ್ಲಿ ನಾವು 4ನೇ ಭಾಗ 10 ಇಂಚು 10 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟನ್ನು ಈ ಥರ ಈಕ್ವಲ್ ಆಗಿ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಈ ಕಡೆಗೆ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಮಾರ್ಕನ್ನು ಈ ಕಡೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ನೋಡಿ ಇಲ್ಲಿ ಆರ್ಮೋಲ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಈಗ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನೋಡಿ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸನ್ನು ತಗೊಂಡು ಸ್ಲೀವ್ ಲೂಸು ಎಷ್ಟಕ್ಕಿದೆ ಅಷ್ಟಕ್ಕೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿಗಿದೆ, ಇಲ್ಲಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಂಡು ಈ ಆರ್ಮೋಲಿಂದ ಇಲ್ಲಿಗೆ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಕಡೆ ಎಡ್ಜಲ್ಲೂ ಸಹ ರಫ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಇದರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪನ್ನು ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಈ ಥರ ಒಂದು ಸ್ಟಿಚ್ ಹಾಕ್ಕೊಂಡು ಇದೇ ಥರ ಇದರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪನ್ನು ಬಿಟ್ಟು ಇನ್ನೂ ಒಂದು 2 ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಅಂದರೆ 3ರಿಂದ 4 ಸ್ಟಿಚ್ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಸ್ಟಿಚ್ ಹಾಕ್ಕೊಂಡು ಈ ಕಡೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು.
ನೋಡಿ ಈ ಥರ ನಾವು ಎಡ್ಜಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊಳ್ಬೋದು. ಓವರ್ಲಾಕ್ ಮಿಷಿನ್ ಇಲ್ಲ ಅನ್ನೋರು ಈ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕಿದ್ದೀವಲ್ಲ ಅದರಿಂದ ನಮಗೆ ಇದೇನು ಓಪನ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ಈಗ ನಾವು ಇನ್ನೊಂದು ಕಡೆಯೂ ಸಹ ಇದೇ ಥರ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಸಹ ನಾವು ಈ ಥರ ಸೊಂಟದಳತೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದು ಹತ್ರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಮೊದಲಿಗೆ ಇಲ್ಲಿ ರಫ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ರಫ್ ಸ್ಟಿಚ್ ಹಾಕ್ಕೊಂಡು ಈಗ ನಾವು ಚೆಸ್ಟ್ ಲೂಸ್ ಈ ಕಡೆನೂ ಸಹ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಉಕ್ಸ್ಪಟ್ಟಿಯಿಂದ ನಾವು ತಗೊಳ್ಬೇಕು. ಉಕ್ಸ್ಪಟ್ಟಿಯಿಂದ ತಗೊಂಡು 10 ಇಂಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೊಂಡು ಅದ್ರ ಮೇಲೇ ನಾವು ಸ್ಟಿಚ್ ಹಾಕ್ಕೊಳ್ಬೇಕು. ಆರ್ಮಲ್ವರೆಗೂ ಸ್ಟಿಚ್ ಹಾಕ್ಕೊಂಡು ಈ ಸ್ಲೀವ್ಸ್ಗೂ ಸಹ ನಾವು ಸ್ಲೀವ್ ಲೂಸನ್ನು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇದಕ್ಕೆ ನಮಗೆ ಅಳತೆ ಬ್ಲೌಸ್ ಏನೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆಲ್ರೆಡಿ ನಾವು ಒಂದು ಕಡೆ ಸೈಡ್ ಜಾಯಿಂಟನ್ನು ಮಾಡ್ಕೊಂಡಿರೋದ್ರಿಂದ ಸ್ಲೀವ್ ಲೂಸು ಆ ಕಡೆ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಇದ್ರ ಮೇಲೇ ಸ್ಟಿಚ್ ಹಾಕ್ಕೊಳ್ಬೇಕು. ಈ ಥರ ನಾವು ಸೈಡ್ ಜಾಯಿಂಟ್ ಮಾಡಿಕೊಂಡು ಇದರ ಪಕ್ಕದಲ್ಲೇ ಒಂದು 1/4 ಇಂಚ್ ಗ್ಯಾಪ್ಗೆ ಒಂದು 3 ರಿಂದ 4 ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಈ ಕಡೆ ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಈ ಕಡೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕಿ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಸೈಡಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೋಡಿ ಈ ಥರ ನಾವು ಸೈಡ್ ಜಾಯಿಂಟ್ ಮಾಡಿಕೊಂಡು ಈಗ ನಾವು ಸೊಂಟದಳತೆ ಆರ್ಮಲ್ ಲೂಸು ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಮಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಸೊಂಟದಳತೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಕಾಜಾಪಟ್ಟಿ ಮೇಲೆ ಈ ಥರ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗೆ ಕರೆಕ್ಟಾಗಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ಕರೆಕ್ಟಾಗಿ ನಮಗೆ ಬಂದಿದೆ. ಈಗ ಆರ್ಮೋಲ್ ಲೂಸು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಳ್ಳಿ. ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಅಳತೆ ಬ್ಲೌಸ್ನ ತಗೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ನಮಗೆ ನಾವು ಹೊಲ್ದಿರೋ ಬ್ಲೌಸಲ್ಲೂ ಸಹ ಆರ್ಮೋಲ್ ಲೂಸ್ ಅನ್ನೋದು ಬಂದಿದೆ. ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಆರ್ಮೋಲ್ ಲೂಸು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ಚೆಸ್ಟ್ ಲೂಸನ್ನು ನಾವು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಆರ್ಮೋಲ್ ಲೂಸು ಕರೆಕ್ಟಾಗಿ ಬರುತ್ತೆ. ಈಗ ನಮಗೆ ಈ ಸೈಡ್ಸಲ್ಲಿ ನಾವು ಹಾಕ್ಕೊಂಡಿರೋ ಸ್ಟಿಚ್ಚು ಪ್ಲಸ್ ರೀತಿಯಲ್ಲಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಬ್ಲೌಸಲ್ಲಿ. ನೋಡಿ ಇಲ್ಲಿ ನನಗೆ ಕರೆಕ್ಟಾಗಿ ಪ್ಲಸ್ ಆಕಾರದಲ್ಲಿ ಕರೆಕ್ಟಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಈ ಕಡೆಯಿಂದ ಈ ಕಡೆಗೆ ಈ ಥರ ಸ್ಟಿಚ್ಚು ಜಾಯಿಂಟ್ ಆಗಿದೆ ಅಂದರೆ ನಮಗೆ ಪ್ಲಸ್ ರೀತಿಯಲ್ಲಿ ಬರುತ್ತೆ. ಈ ಥರ ನಿಮಗೆ ಸ್ಟಿಚ್ ಬರಬೇಕು ಅಂದರೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲೇ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ಥರ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಈ ಥರ ಬಂದಿಲ್ಲ ಒಂದು ನೀಡಲ್ ಆ ಕಡೆ ಈ ಕಡೆ ಹೋಗಿದೆ ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಈ ಸೈಡ್ ಜಾಯಿಂಟಲ್ಲಿ ನಮಗೆ 1/4 ಇಂಚು 1/2 ಇಂಚ್ ಎಲ್ಲನೂ ಅಪ್ ಆ್ಯಂಡ್ ಡೌನ್ ಆಗಬಾರ್ದು. ಅದನ್ನು ನೀವು ನೋಡ್ಕೊಳ್ಳಿ. ನೋಡಿ ಈ ಕಡೆ ನಮಗೆ ಒಂದು ನೀಡಲ್ಲಷ್ಟು ಅಪ್ ಆ್ಯಂಡ್ ಡೌನ್ ಆಗಿದೆ. ಈ ಥರ ಒಂದು ನೀಡಲ್ಲಷ್ಟು ಅಪ್ ಆ್ಯಂಡ್ ಡೌನ್ ಆದರೆ ನಮಗೇನು ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್. 1/2 ಇಂಚು 1/4 ಇಂಚ್ ಅನ್ನೋದು ನಮಗೆ ಅಪ್ ಆ್ಯಂಡ್ ಡೌನ್ ಆಗಬಾರ್ದು ಸೈಡ್ ಜಾಯಿಂಟಲ್ಲಿ. ಬ್ಲೌಸ್ ಫಿನಿಶಿಂಗ್ ಆದಮೇಲೆ ನಮಗೆ ಈ ಥರ ಕಾಣಿಸ್ತಾ ಇದೆ. ನೋಡಿ ಸ್ಲೀವ್ಸ್ ಅಟ್ಯಾಚಿಂಗಲ್ಲೂ ಸಹ ನಮಗೆ ಯಾವುದೇ ಥರ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ನೋಡಿ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಈ ಕಡೆಯೂ ಸಹ ಅಷ್ಟೇ ಫ್ರೆಂಡ್ಸ್, ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ನೋಡಿ ಯಾವುದೇ ಥರ ನಮಗೆ ರಿಂಕಲ್ಸ್ ಅನ್ನೋದು ಬಂದಿಲ್ಲ. ನೋಡಿ ಫ್ರಂಟ್ ಪಾರ್ಟಲ್ಲಿ ತೋರಿಸ್ತೀನಿ. ನೋಡಿ ಫ್ರಂಟ್ ಪಾರ್ಟಲ್ಲೂ ಸಹ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್ ಫ್ರಂಟ್ ಪಾರ್ಟಲ್ಲಿ ನಮಗೆ ಈ ಥರ ಕಾಣಿಸ್ತಾ ಇದೆ. ಉಕ್ಸ್ಪಟ್ಟಿ ಆಗಲಿ ಕಾಜಾಪಟ್ಟಿ ಆಗಲಿ ನಮಗೆ ಅಪ್ ಆ್ಯಂಡ್ ಡೌನ್ ಅನ್ನೋದು ಆಗಿಲ್ಲ. ಅದೇ ಥರ ಫ್ರಂಟ್ ಪಾರ್ಟಲ್ಲಿ ನಮಗೆ ಗ್ಯಾಪು ಸಹ ಬಂದಿಲ್ಲ. ಹಾಗೆಯೇ ಪೈಪಿಂಗು ಸಹ ನಮಗೆ ಥ್ರೆಡ್ ಕೊಟ್ಟು ಸ್ಟಿಚ್ ಮಾಡ್ಕೊಂಡಾಗ ಪೈಪಿಂಗ್ ಯಾವ ಥರ ಇದೆ ಅದೇ ಥರ ಫಿನಿಶಿಂಗ್ ಅನ್ನೋದು ಬಂದಿದೆ ಫ್ರೆಂಡ್ಸ್. ನೋಡಿ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ನೀವು ಬ್ಲೌಸ್ನ ಸ್ಟೆಪ್ ಬೈ ಸ್ಟೆಪ್ ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಈ ಥರನೇ ಫಿನಿಶಿಂಗ್ ಅನ್ನೋದು ಬರುತ್ತೆ. ಅದೇ ಥರ ಬೊಟಿಕ್ಕಲ್ಲಿ ಯಾವ ಥರ ಫಿಟ್ಟಿಂಗ್ ಬರುತ್ತೆ ಅದೇ ಥರ ಫಿಟ್ಟಿಂಗ್ ಅನ್ನೋದು ಈ ಬ್ಲೌಸಲ್ಲಿ ಬರುತ್ತೆ. ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.